ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತು ಮೈಸೂರಿನ 1 ಗ್ರಾಮ್ ಗೋಲ್ಡ್ ಜ್ಯುವೆಲ್ರಿದು ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ. ಇವರ ಶಾಪ್ನಲ್ಲಿ ತುಂಬಾ ಬ್ಯೂಟಿಫುಲ್ ಕಲೆಕ್ಷನ್ ಇದೆ. ಅಂದರೆ ನಾನು ತೊಗೊಳ್ತಿರುವಂತಹ ತುಂಬ ವರ್ಷದಿಂದ ನಾನು ಹೇಳ್ತಾ ಇರ್ತೀನಲ್ಲ ವೀಡಿಯೋಸಲ್ಲಿ, ನಂದು 1 ಗ್ರಾಮ್ ಗೋಲ್ಡ್ ಜ್ಯುವೆಲ್ರಿದೆಲ್ಲ ತುಂಬ ವರ್ಷ ಬಾಳಿಕೆ ಬರುತ್ತೆ ಅಂತ. ಸೊ ಅವರ ಶಾಪ್ದು ನಾನಿವತ್ತು ಕವರ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಬನ್ನಿ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ನೀವು ನೋಡ್ತಾ ಇರೋದೆಲ್ಲ ಸೇಮ್ ಚಿನ್ನದ ಲುಕ್ಕು ಕೊಡುವಂತಹ ಗೋಲ್ಡ್ ಥರನೇ ಕಾಣಿಸುವಂಥ ಬ್ಯೂಟಿಫುಲ್ ಇಯರಿಂಗ್ಸ್ನ ತೋರಿಸ್ತಾ ಇದ್ದೀನಿ. ಸೊ ಇದೆಲ್ಲ ಎಷ್ಟು ಗೊತ್ತಾ ಫ್ರೆಂಡ್ಸ್, ನಿಮಗೆ ಜಸ್ಟ್ ಒಂದು 350 ರುಪೀಸಿಂದ ಸ್ಟಾರ್ಟ್ ಆಗಿ 1000ವರ್ಗೂ ಬರುತ್ತೆ ಇದೆಲ್ಲ. ಅವ್ರಿಗೆ ಆಮೇಲೆ ಇನ್ನೊಂದೇನು ಅಂದರೆ, ಇವರು ಇದಕ್ಕೆ ಏನು ಯೂಸ್ ಮಾಡಿದಾರೋ ಅದೆಲ್ಲ ಗೋಲ್ಡ್ಗೆ ಯೂಸ್ ಮಾಡುವಂತಹ ಸ್ಟೋನ್ಸೇ ಇರುತ್ತೆ. ಸೊ ಅದರಿಂದ ಒಂಥರ ವೇರ್ ಮಾಡಿದಾಗ ತುಂಬ ರಿಚ್ನೆಸ್ ಥರ ಲುಕ್ ಫೀಲ್ ಆಗ್ತೀರಾ ನೀವು. ಸೊ ಇದು ನೋಡಿ, ಒಂಥರ ರೂಬಿ ಮತ್ತು ವೈಟ್ ಸ್ಟೋನಲ್ಲಿದೆ. ಅದೆಲ್ಲ ಒಂದು 500-600 ರೇಂಜಲ್ಲಿ ಬರುತ್ತೆ. ಸೊ ಇದು ನೋಡಿ 410 ರುಪೀಸ್. ಅಂದರೆ ಅವರು ಪ್ಲಸ್ ಇದ್ರ ಜೊತೆಗೆ 1000 ಎಬೋ ನೀವೇನಾರ ಪರ್ಚೇಸಿಂಗ್ ಮಾಡಿದ್ರೆ ಒಂದು 10% ಡಿಸ್ಕೌಂಟನ್ನು ಕೊಡ್ತಾರೆ. ಓಕೆನಾ? ಸೊ ಇದು ನೋಡಿ, ಕರಿಮಣಿ ಸರ ಇರೋರು ಆ ಥರ ಓಲೆ ತೊಗೊಂಡು ಮ್ಯಾಚ್ ಮಾಡ್ಕೋಬೋದು. ಇವಾಗೆಲ್ಲ ಗೋಲ್ಡ್ ಪ್ರೈಸ್ ತುಂಬ ಜಾಸ್ತಿ ಆಗಿರೋದ್ರಿಂದ ಸೊ ಈ ಥರದ್ದು ನಾವು ತೆಗೆದಿಟ್ಕೊಂಡ್ರೆ ಸೇಮ್ ತಿರ್ಪು ಎಲ್ಲ ಸೇಮ್ ನಿಮಗೆ ಚಿನ್ನದಲ್ಲಿ ಹೆಂಗೆ ಬರುತ್ತೋ ಅದ್ರ ತಿರ್ಪು ಬ್ಯಾಕ್ ಸೈಡು ಸೇಮ್ ಅದೇ ಥರನೇ ಬರುತ್ತೆ. ಆಮೇಲೆ ನಿಮ್ಗೆ ಅದನ್ನು ವೇರ್ ಮಾಡಿದಾಗ ಒಂಚೂರು ಗಾಯ ಏನೂ ಆಗಲ್ಲ, ಆಯಿತಾ? ಸೊ ಆರಾಮಾಗಿ ನೀವು ವೇರ್ ಮಾಡ್ಬೋದು. ಈ ಗೋಲ್ಡ್ ಜ್ಯುವೆಲ್ರಿ ಮತ್ತು ಸಿಲ್ವರ್ದು ಥರನೇ ಇದು ಫೀಲ್ ಆಗ್ತೀರಾ. ತುಂಬಾ ಟ್ರಸ್ಟೆಡ್ ಕಂಪ್ನಿ ಗೊತ್ತಾ ಇವ್ರದ್ದು. ಸೊ ನಾನು ತುಂಬ ವರ್ಷದಿಂದ ನಾನು ತೊಗೊತಾ ಇರೋದ್ರಿಂದ ನಿಮಗೆ ಇದನ್ನು ಇವ್ರದ್ದು ಶಾಪ್ನ ಇವತ್ತಿನ ವೀಡಿಯೋದಲ್ಲಿ ನಾನು ಕವರ್ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಥರ ಕಲರ್ಸು ಸಿಗುತ್ತೆ ನಿಮ್ಮದು. ಎಲ್ಲ ಸ್ಯಾರೀಸ್ಗೆ ಮ್ಯಾಚ್ ಮಾಡ್ಬೋದು, ಡ್ರೆಸ್ಸಿಗೆ ಮ್ಯಾಚ್ ಮಾಡ್ಬೋದು. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡಿ ಗ್ರೀನ್ ಕಲರ್ದು. ಕೆಲವರೆಲ್ಲ ನೀವು ಗುಂಡಲ್ಲಿ ಸರ ಮಾಡಿಸ್ಕೊಂಡಿರ್ತೀರಲ್ಲ, ಚಿನ್ನದ ಬೀಡ್ಸ್ ಎಲ್ಲ ಹಾಕ್ಕೊಂಡು. ಸೊ ನೋಡಿ ಆ ಓಲೆ ಅದಕ್ಕೆಲ್ಲ ಮ್ಯಾಚ್ ಆಗುತ್ತೆ. ಸೊ ನಿಮ್ಮ ಹತ್ರ ಏನಾರ ಗೋಲ್ಡ್ದು ಸರ ಇದ್ದರೆ ಅದಕ್ಕೆ ಏನಾರ ಕಿವಿ ಓಲೆ ಹುಡುಕ್ತಾ ಇದ್ದರೆ ಇವ್ರ ಶಾಪಲ್ಲಿ ನೀವು ಪರ್ಚೇಸಿಂಗ್ ಮಾಡ್ಬೋದು. ಆಮೇಲೆ ಅಲ್ಲೇ ಹೋಗಿ ತೊಗೋಬೇಕು, ಮೈಸೂರಿಗೆ ಹೋಗಿ ಅಂತ ಏನಿಲ್ಲ. ಇವ್ರದ್ದು ಆಲ್ ಓವರ್ ಇಂಡಿಯಾ, ಆಯಿತಾ? ಅಂದರೆ ಕೊರಿಯರ್ ಫೆಸಿಲಿಟಿ ಇರೋದ್ರಿಂದ ನೀವು ಅವ್ರದ್ದು ಫೋನ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅಡ್ರೆಸ್ ಎಲ್ಲ. ಸೊ ಅಲ್ಲಿ ನೀವು ಫೋನ್ ಮಾಡಿ ಇದು ಮಾಡಿದ್ರೆ ಯಾವುದು ಅಂತ ಅವ್ರು ತೋರಿಸ್ತಾರೆ. ಸೊ ಅದನ್ನು ನೀವು ನಿಮ್ಮ ಮನೆಗೇ ನೀವು ತರಿಸ್ಕೋಬೋದು. ಓಕೆನಾ? ಸೊ ಇದು ನೋಡಿ, ತುಂಬಾ ಬ್ಯೂಟಿಫುಲ್ಲಾದ ಪೆಂಡೆಂಟ್ಸ್ ಕಲೆಕ್ಷನ್ ಅಂತ ನಂಗೆ ತುಂಬಾ ಇಷ್ಟ ಆಯಿತು. ಬಿಕಾಸ್ ಇದೆಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಟ್ರೆಂಡಿಯಾಗಿದೆ. ಒಂಥರ ಸೇಮ್ ಗೋಲ್ಡ್ ಫಿನಿಷಿಂಗ್ನಲ್ಲೇ ಇದೆ. ಅಂದರೆ ಗೋಲ್ಡಿಗೆ ನಾವೇನು ಯೂಸ್ ಮಾಡ್ತೀವೋ ಅದೇ ಥರ ಪ್ಯಾಟ್ರನ್ನಲ್ಲಿದೆ ಇದು. ಸೊ ಇದೆಲ್ಲ ನಿಮಗೆ ಒಂದು 200ಇಂದ ಸ್ಟಾರ್ಟ್ ಆಗಿ ಒಂದು 2000ವರ್ಗೂ ಬರುತ್ತೆ, ಆಯಿತಾ? ಸೊ ಅದು ಬೀಡ್ಸ್ ಮೇಲೆ, ಅಂದರೆ ಸ್ಟೋನ್ಸು ಅದ್ರ ಮೇಲೆ, ಫಿನಿಷಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಸೊ ನಿಮಗೆ ಒಂದು ಸಿಂಪಲಲ್ಲಿ ಬೇಕು ಅಂದರೆ, ನಾನು ಹೇಳಬೇಕು ಅಂದರೆ ಒಂದು 200-300ಇಂದ ಸ್ಟಾರ್ಟ್ ಆಗುತ್ತೆ. ಒಂದು ಸ್ವಲ್ಪ ಗ್ರ್ಯಾಂಡ್ ಲುಕ್ಕು ಸ್ಟೋನ್ಸ್ದೆಲ್ಲ ಬೇಕು ಅಂದರೆ 900, 1000, 2000 ಆಗುತ್ತೆ. ಸೊ ಅದೊಂದೇ ಅಂತಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿರೋ ಬ್ರೈಡಲ್ ವೇರ್ ಕಲೆಕ್ಷನ್ ಕೂಡ ಸಿಗುತ್ತೆ ಇವ್ರ ಶಾಪಲ್ಲಿ. ತುಂಬ ಜನ ಬಂದು ತೊಗೊಂಡು ಹೋಗ್ತಾ ಇರ್ತಾರೆ. ಮತ್ತು ಜುಮ್ಕಾಸ್ ನೋಡಿ, ಸೇಮ್ ನಿಮಗೆ ಚಿನ್ನದ ಥರನೇ ಕಾಣಿಸುತ್ತೆ. ಸೊ ಕೆಲವ್ರಿಗೆಲ್ಲ ಒಂಥರ ತುಂಬ ಚಿನ್ನ ಎಲ್ಲ ಹಾಕದೇ ಇರೋರು ಫಂಕ್ಷನ್ಸಲ್ಲಿ ಚಿನ್ನ ತೊಗೋಬೇಕು ಅಂತ ಏನು ನೆಸೆಸಿಟಿ ಏನಿಲ್ಲ. ಬಿಕಾಸ್ ನೋಡಿ, ಈ ಥರದ್ದೊಂದು ತೆಗೆದಿಟ್ಕೊಂಡ್ರೆ ನೀವು ಸೊ ಫಂಕ್ಷನ್ಸಲ್ಲೂ ಹಾಕೋಬೋದು. ಸೊ ಇವಾಗೆಲ್ಲ ಇದು ನೋಡಿ, ಚಿನ್ನದಲ್ಲಿ ಏನು ಡಿಸೈನ್ ಬರುತ್ತೋ ಅದೇ ಥರ ಡಿಸೈನ್ದು ಇಟ್ಕೊಂಡು ಇವರು ಈ ಥರ ಮಾಡ್ತಾರೆ, ಆಯಿತಾ? 1 ಗ್ರಾಮ್ ಗೋಲ್ಡ್ ಜ್ಯುವೆಲ್ರಿ ಸೇಮ್ ಒಳ್ಳೆ ನೋಡೋಕ್ಕೆ ಚಿನ್ನದ ಥರನೇ ಇರುತ್ತೆ. ಸೊ ಅದೊಂದೇ ಅಂತಲ್ಲ, ಇಲ್ಲಿ ನೋಡಿ ಬ್ರೇಸ್ಲೆಟ್ ಕಲೆಕ್ಷನ್ ಆಗಿರ್ಬೋದು, ಬ್ಯಾಂಗಲ್ಸು, ಕಡಾ ಬ್ಯಾಂಗಲ್ಸು ಎಲ್ಲ ಸೂಪರಾಗಿದೆ. ಮತ್ತು ಇದು ಸರಗಳು ನೋಡಿ, ಬೀಡ್ ಸರಗಳು ಇದೆಲ್ಲ ತೋರಿಸ್ತಾ ಇದ್ದೀನಲ್ಲ, ಇದೆಲ್ಲ ನಿಮಗೆ 1000-2000 ರೇಂಜಲ್ಲಿ ಬರುತ್ತೆ. ಬಿಕಾಸ್ ಇದೆಲ್ಲ 1 ಗ್ರಾಮ್ ಗೋಲ್ಡ್ ಜ್ಯುವೆಲ್ರಿ, ಅದಕ್ಕೋಸ್ಕರ. ಆಮೇಲೆ ಈ ವಿಡಿಯೋದಲ್ಲಿ ನಾನು ವೇರ್ ಮಾಡೋನು ತೋರಿಸಿದ್ದೀನಿ. ಇವ್ರ ಶಾಪ್ನಲ್ಲಿ ನಾನು ಪರ್ಚೇಸಿಂಗ್ ಮಾಡಿರುವಂತಹ ನನ್ನದೇ ಒಂದು ಕಲೆಕ್ಷನ್ನ ತೋರಿಸಿದ್ದೀನಿ. ಸೊ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಇವ್ರ ಶಾಪಲ್ಲಿ ಅಂತ. ಸೊ ತುಂಬಾ ಸೂಪರಾಗಿದೆ ಫ್ರೆಂಡ್ಸ್. ಎಲ್ಲನೂ ಒಂಥರ ಏನು ಗೊತ್ತಾ, ಬರೋರೆಲ್ಲ ಒಂದಕ್ಕೋಸ್ಕರ ಬರೋಲ್ಲ ಇವ್ರ ಶಾಪಲ್ಲಿ, ಎಷ್ಟೊಂದು ಪರ್ಚೇಸಿಂಗ್ ಮಾಡ್ತಾರೆ. ಅಷ್ಟು ಚೆನ್ನಾಗಿರುತ್ತೆ, ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ. ಒಂದು ತೊಗೊಂಡ್ರೆ ಇನ್ನೊಂದು ಬ್ಯಾಂಗಲ್ಸ್ ನೋಡಿದ್ರೆ ಎಲ್ಲರಿಗೂ ಆಸೆ ಆಗುತ್ತೆ. ಸೊ ಆ ಥರ, ಆಯಿತಾ? ಸೊ ಎಲ್ಲ ಥರ ಕಲೆಕ್ಷನ್ನು ಇವ್ರ ಶಾಪ್ನಲ್ಲಿ ನಿಮಗೆ ಸಿಕ್ಬಿಡುತ್ತೆ. ಸೊ ನಿಮ್ಗೇನಾರ ಮದುವೆಗೇನಾರ ಹುಡುಕ್ತಾ ಇದ್ದರೆ, ಆಮೇಲೆ ಏನಾರ ಫಂಕ್ಷನ್ಸ್ ಇದ್ದರೆ ನಿಮ್ಮ ಕಡೆ, ಸೊ ಇವ್ರ ಶಾಪ್ನ ವಿಸಿಟ್ ಮಾಡ್ಬೋದು. ತೀರಾ ವಿಸಿಟ್ ಮಾಡೋಕ್ಕಾಗದೇ ಇದ್ರೂ ನಾನು ಹೇಳಿದ್ನಲ್ಲ, ಅವ್ರದ್ದು ನಂಬರ್ ಕೊಟ್ಟಿರ್ತೀನಿ. ಸೊ ನೀವು ಅವ್ರದ್ದು ವಾಟ್ಸಪ್ ಕಾಲಲ್ಲಿ ಮಾಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅವ್ರು ತೋರಿಸ್ತಾರೆ. ಯಾವುದು ಪರ್ಟಿಕ್ಯುಲರಾಗಿ ನೀವು ಹೇಳಬೇಕು, ಬಳೆ ಬೇಕಾದ್ರೆ ಬ್ಯಾಂಗಲ್ ಅನ್ನಿ, ಇಲ್ಲಾಂದರೆ ಸರ ಅನ್ನಿ. ಸೊ ಅದ್ರ ಫೋಟೋಸ್ ಎಲ್ಲ ಹಾಕ್ತಾರಲ್ಲ, ಸೊ ನೀವು ಅದನ್ನು ನೋಡಿ ಸೆಲೆಕ್ಟ್ ಮಾಡಿ ನೀವು ಕೊರಿಯರ್ ಫೆಸಿಲಿಟಿ ಮಾಡ್ಕೋಬೋದು. ಸೊ ಇದು ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ನನಗಂತೂ ಇದು ತುಂಬ ಇಷ್ಟ ಆಯಿತು. ಗ್ರೀನ್ ಮತ್ತು ಮರೂನ್ ಕಲರ್ದು ನೆಕ್ಲೇಸ್ ತುಂಬಾ ಚೆನ್ನಾಗಿದೆ. ಮತ್ತು ಬ್ಯಾಂಗಲ್ಸ್ ಅಂತೂ ಸೂಪರಾಗಿದೆ, ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿದೆ ನೋಡಿ.
ಸೇಮ್ ಒಳ್ಳೆ ಚಿನ್ನದಲ್ಲಿ ಹೆಂಗೆ ಕಾಣಿಸುತ್ತೆ, ಒಳ್ಳೆ 30 ಗ್ರಾಮ್ಸ್ 40 ಗ್ರಾಮ್ಸ್ ನಾವೇನು ನೋಡ್ತೀವೋ ಅದೇ ಥರ ಬ್ಯಾಂಗಲ್ಸ್ ಇದೆ. ಸೊ ಇದು ಇವಾಗ ತೋರಿಸ್ತಾ ಇರೋದು ನೋಡಿ, ಇದೆಲ್ಲ ಬ್ರೇಸ್ಲೆಟ್ ಕಲೆಕ್ಷನ್ನು. ಎಷ್ಟು ಚೆನ್ನಾಗಿದೆ ಅಲ್ವಾ, ಟ್ರೆಂಡಿ ಆಗಿದೆ ಇವ್ರ ಶಾಪಲ್ಲಿ. ಸೊ ಇದೆಲ್ಲ ನೋಡಿ ಬ್ರೇಸ್ಲೆಟ್ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ. ಈ ಬ್ರೇಸ್ಲೆಟ್ ಕಲೆಕ್ಷನ್ ನಿಮ್ಗೆ ಬೇಕು ಅಂದರೆ ಇದೆಲ್ಲ ನಿಮಗೆ ಕಡಾ ಬ್ಯಾಂಗಲ್ಸು ಅದೆಲ್ಲ ಒಂದು 1,500 2,000 ಆ ಥರ ಆಗುತ್ತೆ. ಮತ್ತು ಈ ಥರ ಕರಿಮಣಿ ಸರ ನಿಮ್ಗೆ ಬೇಕು ಅಂದರೆ ಒಂದು 750-800 ರುಪೀಸಲ್ಲಿ ಸಿಗುತ್ತೆ. ಸೊ ತುಂಬ ಹ್ಯೂಜ್ ಕಲೆಕ್ಷನ್ ಇದೆ. ನೀವೇನಾರು ಮೈಸೂರಿಗೆ ವಿಸಿಟ್ ಮಾಡಬೇಕು ಅಂತ ಏನಾರು ಪ್ಲ್ಯಾನ್ ಇದ್ದರೆ ಈ ಶಾಪ್ನ ಒಂದು ಸಲ ವಿಸಿಟ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ನೋಡಿ, ಎಲ್ಲ ಥರ ಇದು ಸರಗಳು ನೋಡಿ ಇವಾಗಿನ ಟ್ರೆಂಡ್ ತಕ್ಕನಂಗೆ ಇಟ್ಟಿದ್ದಾರೆ. ಅಂದರೆ ತುಂಬಾ ಚೆನ್ನಾಗಿದೆ. ನನಗಂತೂ ಎಲ್ಲ ಕಲೆಕ್ಷನು ಇಷ್ಟ ಆಯಿತು ಇವ್ರ ಶಾಪ್ನಲ್ಲಿ. ಸೊ ನೋಡಿ, ಪರ್ಲ್ ಆಗಿರ್ಬೋದು, ಎಮಿರಾಲ್ಡ್ ಆಗಿರ್ಬೋದು, ರೂಬಿ ಆಗಿರ್ಬೋದು, ಆಮೇಲೆ ನೆವಿ ಬ್ಲೂ ಕಲರ್ದು ಸ್ಟೋನ್ಸು ತುಂಬ ರೇರ್ ಅಲ್ವಾ ಅದೆಲ್ಲ ಸಿಗೋದು. ಆರೆಂಜ್ ಕಲರು, ಬ್ರಿಕ್ ಕಲರು, ಮಡ್ ಕಲರು ಎಲ್ಲ ಥರದ್ದು ಇದೆ ಇಲ್ಲಿ. ಬ್ರೌನ್ ಕಲರಿಂದ ಹಿಡ್ದು ಗ್ರೀನ್ದು, ಕೆಲವರೆಲ್ಲ ಸ್ಯಾರಿಗೆ ಮ್ಯಾಚ್ ಮಾಡ್ತಾ ಇರ್ತಾರಲ್ಲ, ತುಂಬ ಜನಕ್ಕೆ ಕ್ರೇಜ್ ಆಯಿತಾ. ಜ್ಯುವೆಲ್ರಿನೂ ಅವ್ರದ್ದು ಮ್ಯಾಚಿಂಗ್ ಬಟ್ಟೆಗೆ ತಕ್ಕನಂಗೆ ಹಾಕಬೇಕು ಅಂತ. ಸೊ ಇವ್ರ ಶಾಪ್ನಲ್ಲಿ ನಿಮ್ಗೆ ಎಲ್ಲ ಥರದ್ದು ಸಿಕ್ಬಿಡುತ್ತೆ. ಸೊ ಇದೆಲ್ಲ ನೋಡಿ, ಚಿನ್ನಕ್ಕೆ ನಾವು ಹೆಂಗೆ ಇದು ಪೆಂಡೆಂಟ್ ಎಲ್ಲ ಮಾಡ್ಕೋತೀವಲ್ಲ, ಸೇಮ್ ಅದೇ ಥರ. ಇದಂತೂ ನೋಡಿ ಸೇಮ್ ಚಿನ್ನದ್ದೇ, ಗೊತ್ತಾಗೋದೇ ಇಲ್ಲ ಯಾರಿಗೂ, ಅಷ್ಟು ಚೆನ್ನಾಗಿದೆ ಇದು. ಇದೆಲ್ಲ ನಿಮಗೆ ಒಂದು 1000 1,500 ಆ ಥರ ಬರುತ್ತೆ. 1,500ವರೆಗೂ ಬರುತ್ತೆ ಇದು. 1,500 2,000 ಆ ಥರ ಬರುತ್ತೆ. ಆಮೇಲೆ ಅದರಲ್ಲಿ ಯೂಸ್ ಮಾಡಿರೋ ಬೀಡ್ಸು ಕೂಡ ಸೇಮ್ ಚಿನ್ನಕ್ಕೆ ನಾವೇನು ಯೂಸ್ ಮಾಡ್ತೀವೋ ತುಂಬ ಪ್ರೆಷಿಯಸ್ ಸ್ಟೋನು ಬೀಡ್ಸ್ ಅದೆಲ್ಲ ಯೂಸ್ ಮಾಡಿರ್ತಾರೆ. ಸೊ ನಾ ಹೇಳಿದ್ನಲ್ಲ ಫ್ರೆಂಡ್ಸ್, ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಎತ್ತಿಟ್ರೆ ತುಂಬ ವರ್ಷ ಬಾಳಿಕೆ ಬರುತ್ತೆ, ಓಕೆನಾ. ಸೊ ನೀವು ಫಂಕ್ಷನ್ಸ್ಗೆಲ್ಲ ಹಾಕ್ಕೊಂಡು ಹೋಗ್ಬೋದು. ಮತ್ತು ಅದೊಂದೇ ಅಂತಲ್ಲ, ಇದು ನೋಡಿ ಮಾಂಗಲ್ಯ ಸರಗಳು ತೊಗೊಳಕ್ಕೆ ತುಂಬ ಜನ ಬರ್ತಾರೆ ಈ ಶಾಪಲ್ಲಿ. ಬಿಕಾಸ್ ಇವಾಗೆಲ್ಲ ಗೋಲ್ಡ್ ಪ್ರೈಸ್ ತುಂಬ ಜಾಸ್ತಿ ಆಗಿದೆ ಅಲ್ವಾ. ಸೊ ಫಂಕ್ಷನ್ಸ್ಗೆ ಹೋಗ್ಬೇಕಾದ್ರೆ, ಬೇರೆ ಊರಿಗೆ ಹೋಗ್ಬೇಕಾದ್ರೆ ನಾವು ಟ್ರಾವೆಲ್ ಮಾಡಬೇಕಾಗುತ್ತೆ. ಸೊ ಇವಾಗ ಎಲ್ಲ ಕಡೆ ಕಳ್ತನ ಆಗ್ತಿದೆಯಲ್ಲ, ಸೊ ಬೆಟರು ಈ ಥರ ಅಂದ್ಬಿಟ್ಟು ಎಲ್ಲರೂ ಈ ಥರ ತುಂಬ ಜನ ತಗೋತಾ ಇದ್ದಾರೆ ಇವಾಗ ಆ ಥರ. ಸೊ ನೋಡಿ ಅವ್ರ ಶಾಪ್ ತೋರಿಸ್ತಾ ಇದ್ದೀನಿ, ರಾಧಾ ಮಾಧವ ಕ್ರಿಯೇಷನ್ಸ್ ಅಂತ. ಸೊ ಇವ್ರದ್ದು ಮೈಸೂರಲ್ಲಿ ಬರುತ್ತೆ. ಶಾಪ್ ಅಡ್ರೆಸ್ನ ನಾನು ಫುಲ್ ಹಾಕಿರ್ತೀನಿ. ಸೊ ಇದರಲ್ಲಿ ನಾನು ವೇರ್ ಮಾಡಿದ್ದೀನಿ, ಇವಾಗ ತೋರಿಸ್ತೀನಿ ಬನ್ನಿ. ಹೆಲೋ ಫ್ರೆಂಡ್ಸ್, ಸೊ ನೀವು ನೋಡ್ತಾ ಇದ್ದೀರಲ್ಲ, ಇವಾಗ ನಾನು ವೇರ್ ಮಾಡಿರೋದು ಇದೆಲ್ಲ ರಾಧಾ ಮಾಧವ ಶಾಪ್ದು. ಇವಾಗ ಏನು ನೀವು ವಿಡಿಯೋ ನೋಡ್ಕೊಂಬಂದ್ರು ಆ ಶಾಪ್ ಅಂದರೆ 1 ಗ್ರಾಮ್ ಗೋಲ್ಡ್ ಜ್ಯುವೆಲ್ರಿದು ನಾನು ಪರ್ಚೇಸಿಂಗ್ ಮಾಡಿರೋದು. ಸೊ ನಂದು ಜುಮ್ಕಾ ಆಗಿರ್ಬೋದು. ಸೊ ನೋಡಿ ಹತ್ರದಿಂದ ತೋರಿಸ್ತೀನಿ, ತುಂಬ ಬ್ಯೂಟಿಫುಲ್ ಆಗಿದೆ ಇದೆಲ್ಲ ನಿಮಗೆ ಒಂದು 500-600 ರೇಂಜಲ್ಲೇ ಬರುತ್ತೆ. ಇದನ್ನು ನಾನು ತಗೊಂಡು ಒಂದು 5 ಇಯರ್ಸ್ ಮೇಲಾಯಿತು. ಸೊ ಒಂಚೂರೂ ಕಪ್ಪಾಗಿಲ್ಲ ಇದು. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು. ಸೊ ಆಮೇಲೆ ಈ ಒಂದು ಸರ ನೋಡಿ, ಸೊ ಫುಲ್ ನೋಡಿ ಒಂಥರ ಗುಂಡು ಸರ ಬಂದು ಮಧ್ಯದಲ್ಲಿ ಲಕ್ಷ್ಮೀದು ಪೆಂಡೆಂಟು ತುಂಬ ಚೆನ್ನಾಗಿದೆ. ಹಾಕೊಂಡ್ರೆ ಸೇಮ್ ಒಂಥರ ಚಿನ್ನದ ಲುಕ್ ಇರೋಂಗೆ ಬರುತ್ತೆ ಆಯಿತಾ. ನೋಡೋಕ್ಕೆ ಒಂದು ಸ್ವಲ್ಪ ಚಿನ್ನದ ಥರನೇ ಕಾಣಿಸುತ್ತೆ. ಸೊ ಇದೆಲ್ಲ 1 ಗ್ರಾಮ್ ಗೋಲ್ಡ್ ಜ್ಯುವೆಲ್ರಿದೆ ನಾನು ತೋರಿಸಿರೋದು. ರಾಧಾ ಮಾಧವ ಶಾಪ್, ಇವಾಗ ಏನು ನೀವು ನೋಡಿದ್ರು ಆ ಶಾಪಲ್ಲಿ ನಾನು ತೊಗೊಂಡಿರೋದು ಮೈಸೂರಲ್ಲಿ. ಸೊ ಇವರ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಅಲ್ಲಿ ಹೋಗಿ ಚೆಕ್ಔಟ್ ಮಾಡಿ. ಸೊ ನೋಡಿ ಫ್ರೆಂಡ್ಸ್, ನಾನು ತೊಗೊಂಡಿರೋದು ಇನ್ನೂ ಒಂದು 2-3 ಕಲೆಕ್ಷನ್ ತೋರಿಸ್ತೀನಿ ಇದರಲ್ಲಿ. ಸೊ ಹಾಗೆ ನೋಡ್ಕೊಂಬನ್ನಿ. ಸೊ ಇದು ನೋಡಿ ಹತ್ರದಿಂದ ತೋರಿಸ್ತಾ ಇದ್ದೀನಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ. ಜಸ್ಟ್ ನೋಡಿ, ನಾನು ಮೇಲ್ಗಡೆ ಯಾವುದು ಸರನ ನಾನು ಹಾಕೇ ಇಲ್ಲ ಆಯಿತಾ. ಮೇಲ್ ನೋಡಿ ನೆಕ್ಲೆಸ್ ಏನೂ ಹಾಕಿಲ್ಲ, ಜಸ್ಟ್ ನಂದೊಂದು ಡೈಮಂಡ್ದು ಒಂದು ಸ್ಮಾಲ್ ಚೈನ್ ಹಾಕಿದ್ದೀನಿ ಅಷ್ಟೇ. ಸೊ ಇದು ನೋಡಿ, ಇದೊಂದು ಹಾಕೊಂಡ್ರೆ ಸಾಕು, ಎಷ್ಟು ಚೆನ್ನಾಗಿ ಕಾಣುತ್ತೆ. ಚಿನ್ನದ ಏನಕ್ಕೆ ಬೇಕು ಹೇಳಿ, ಇದೇ ಒಂಥರ ಸೇಮ್ ಚಿನ್ನದ ಥರನೇ ಕಾಣಿಸುತ್ತೆ. ಸೊ ಹಾಗೆ ಇನ್ನೂ ಒಂದು 2-3 ತೋರಿಸ್ತೀನಿ ಶಾಪ್ನಲ್ಲಿ ನಾನು ತೊಗೊಂಡಿರೋದು, ನೋಡ್ಕೊಂಬನ್ನಿ. ಸೊ ಈ ಒಂದು ನೆಕ್ಲೆಸ್ ನೋಡಿ ಫ್ರೆಂಡ್ಸ್, ಇದು ಎಷ್ಟು ಚೆನ್ನಾಗಿದೆ ಅಂದರೆ ಗುಂಡು ಥರ ಬಂದು ಮಧ್ಯೆ ಒಂದು ಪೆಂಡೆಂಟ್ ಥರ ಬಂದಿದೆ. ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ. ಇದೆಲ್ಲ ನಾನು ಒಂದು 1200 ಆ ಥರ ಪೇ ಮಾಡಿದ್ದೀನಿ. ಬಿಕಾಸ್ ಇದು 1 ಗ್ರಾಮ್ ಗೋಲ್ಡ್ ಜ್ಯುವೆಲ್ರಿ ಅಲ್ವಾ. ಸೊ ನಮಗೆ ತುಂಬ ವರ್ಷ ಬಾಳಿಕೆ ಬರುತ್ತೆ. ಇದನ್ನು ನಾನು ತೊಗೊಂಡು 8 ಇಯರ್ಸ್ ಆಯಿತು, ಓಕೆನಾ. 8 ಇಯರ್ಸ್ ಆಯಿತು. ನಾನು ಹೇಳಿದ್ನಲ್ಲ, ಒಂದು ಪ್ಲಾಸ್ಟಿಕ್ ಪೇಪರಲ್ಲಿ ನಾನು ಒಂದು ಪ್ಲಾಸ್ಟಿಕ್ ಬಾಕ್ಸ್ನಲ್ಲಿ ಹಾಕಿಟ್ಟಿರ್ತೀನಿ. ಫಂಕ್ಷನ್ಸ್ಗೆಲ್ಲ ಹೋಗುವಾಗ ಏನು ಗೊತ್ತಾ, ನೀವು ಪರ್ಫ್ಯೂಮ್ ಹಾಕೊಳ್ಳೋದಾಗಲಿ, ಇದು ಪರ್ಫ್ಯೂಮ್ ಹಾಕೊಂಡ್ರು ಪರವಾಗಿಲ್ಲ, ಬಟ್ ಇದಕ್ಕೆ ಟಚ್ ಆಗಂಗೆ ಮಾಡಬೇಡಿ. ಆಮೇಲೆ ಫೇಸ್ದು ಟ್ಯಾಲ್ಕಮ್ ಪೌಡರ್ ಎಲ್ಲ ಇದ್ರ ಮೇಲೆ ಬೀಳಬಾರ್ದು. ಸೊ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿಟ್ರೆ ನಿಮಗೆ ತುಂಬ ವರ್ಷ ಬಾಳಿಕೆ ಬರುತ್ತೆ. ಸೊ ಇನ್ನೊಂದು ನೆಕ್ಲೆಸ್ ತೋರಿಸ್ತೀನಿ ಬನ್ನಿ. ಸೊ ಇದು ಎಷ್ಟು ಅಂದರೆ 1200, ಓಕೆನಾ. ಸೊ ಇದೇನೇ ಶಾಪು, ರಾಧಾ ಮಾಧವ ಶಾಪಲ್ಲೇ ನಾನು ತೊಗೊಂಡಿರೋದು. ಸೇಮ್ ಗೋಲ್ಡ್ ಥರನೇ ಕಾಣಿಸುತ್ತೆ. ಹಾಗೆ ನೋಡಿ ಹತ್ರದಿಂದ ತೋರಿಸ್ತಾ ಇದ್ದೀನಿ, ತುಂಬಾ ಬ್ಯೂಟಿಫುಲ್ ಆಗಿದೆ, ತುಂಬ ಚೆನ್ನಾಗೂ ಕಾಣಿಸುತ್ತೆ. ಇದು ವೇರ್ ಮಾಡಿದಾಗ ಎಲ್ಲ ತುಂಬ ಜನ ನನಗೆ ಚಿನ್ನದ ಅಂತಾರೆ, ಅಷ್ಟು ಲುಕ್ ಇದೆ ಇದು ಹಾಕೊಂಡ್ರೆ.
ಮತ್ತು ಇವಾಗ ನಾನು ತೋರಿಸ್ತಾ ಇರೋದು ನೋಡಿ, ಒಂಥರ ಗ್ರೀನ್ ಕಲರ್ ಗ್ರೀನ್ ಮತ್ತು ಮರೂನ್ದು ಸ್ಟೋನ್ಸ್ ಇರುವಂತಹ ಲಾಂಗ್ ಚೈನ್ನ ನಾನು ತೋರಿಸ್ತಾ ಇದ್ದೀನಿ. ಇದೂ ಅಷ್ಟೇ ಸೇಮ್ ಚಿನ್ನದ ಲುಕ್ಕೇ ಬರುತ್ತೆ ನಿಮಗೆ. ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ. ಸೊ ಏನಾರ ಸಿಂಪಲ್ ಅಕೇಶನ್, ಏನಾರ ಒಂದು ಫಂಕ್ಷನ್ಗೆ ನಾವು ಹೋಗ್ಬೇಕು ಅಂದರೆ ಜಸ್ಟ್ ಇದನ್ನು ವೇರ್ ಮಾಡಿ ಈಸಿಯಾಗಿ ನಾವು ಹೊಟ್ಟೋಗ್ಬೋದು. ಯಾವಾಗಲೂ ಚಿನ್ನದೇ ಹಾಕೋಬೇಕು ಅಂತ ಏನಲ್ವಾ. ಸೊ ಈ ಥರದ್ದಿದ್ದರೆ ನಮ್ಮ ಹತ್ರ ಒಂದು ಇಟ್ಕೊಂಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ನಾನು ಎಷ್ಟು ಪೇ ಮಾಡಿರೋದು ಅಂದರೆ ಒಂದು 1600ವರೆಗೂ ಕೊಟ್ಟಿದ್ದೀನಿ. 2000 ಒಳಗೆ ಅಂದ್ಕೊಳ್ಳಿ. ಇದನ್ನು ತೊಗೊಂಡು ಒಂದು ಆಲ್ಮೋಸ್ಟ್ ಒಂದು 8 ಇಯರ್ಸ್ ಮೇಲೆ ಆಗಿದೆ. ಸೊ ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಇದೂ ಅಷ್ಟೇ ಒಂಥರ ರೆಡ್ ಮರೂನ್ ಮತ್ತು ಗ್ರೀನ್ ಕಲರ್ ಕಾಂಬಿನೇಷನಲ್ಲಿ ಇರೋದ್ರಿಂದ, ಸೊ ನಾನಿವಾಗ ಡ್ರೆಸ್ ಹಾಕ್ಕೊಂಡಿದ್ದೀನಲ್ಲ ಆ ಥರ ಸಿಲ್ಕ್ ಡ್ರೆಸ್ಗಾಗಿರ್ಬೋದು, ಇಲ್ಲ ಒಂದು ನಮ್ಮದೇ ಒಂದು ಸಿಲ್ಕ್ ಸ್ಯಾರೀಸ್ಗೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಓಕೆನಾ. ಸೊ ಬನ್ನಿ ಇನ್ನೊಂದು ತೋರಿಸ್ತೀನಿ ಹಾಗೆ. ಸೊ ಇವಾಗ ನೋಡಿ ಫ್ರೆಂಡ್ಸ್, ನಾನು ಅಡಿಗೆ ಸರ ತೋರಿಸ್ತಾ ಇದ್ದೀನಿ. ಸೊ ವೈಟ್ದು ಈ ಥರ ಒಂದು ಪೆಂಡೆಂಟ್ ಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಕ್ಯೂಟಾಗಿದೆ. ಆಮೇಲೆ ಈ ಸರನೂ ಅಷ್ಟೇ ಸೇಮ್ ನಿಮಗೆ ಚಿನ್ನದ ಥರನೇ ಬರುತ್ತೆ. ಸೊ ಚಿನ್ನದ ಥರನೇ ಲುಕ್ ಕೊಡುವಂತಹ ಸರ. ಇದು 1 ಗ್ರಾಮ್ ಗೋಲ್ಡ್ ಇದೆ. ಇದೊಂದು 7 ಇಯರ್ಸ್ ಆಗಿದೆ ನಾನು ತೊಗೊಂಡು. ಸೊ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಇಟ್ಕೊಂಡಿರ್ತೀನಿ ಅಂದರೆ, ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಎತ್ತಿಟ್ಬಿಡ್ತೀನಿ. ಯಾವುದೇ ಒಂದು ಫಂಕ್ಷನ್ಗೆ ಹೋದ್ರೂ ಅಷ್ಟೇ ನೀಟಾಗಿ ಎತ್ತಿಟ್ಬಿಡ್ತೀನಿ. ಸೊ ಅದು ಹಾಳಾಗೋಕ್ಕೆ ಕಪ್ಪಾಗಕ್ಕೆ ನಂಗೆ ಬಿಡಲ್ಲ. ಸೊ ಇವ್ರ ಹತ್ರ ತಗೊಂಡಿರೋದಿಲ್ಲ ಫ್ರೆಂಡ್ಸ್. ಏನು ಗೊತ್ತಾ, ನಾನು ಇವ್ರ ಹತ್ರ ಏನೇ ಒಂದು ಪರ್ಚೇಸಿಂಗ್ ಮಾಡಿದ್ರು ಮತ್ತೆ ರೀಪಾಲಿಷ್ಗೆ ಹೋಗೇ ಇಲ್ಲ. ಸೊ ಅದೊಂದು ಪ್ಲಸ್ ಪಾಯಿಂಟ್ ಇವ್ರ ಶಾಪಲ್ಲಿ. ತುಂಬ ಫೇಮಸ್ ಗೊತ್ತಾ ಅದು ಮೈಸೂರಲ್ಲಿ. ರಾಧಾ ಮಾಧವ ಶಾಪು, ತುಂಬ ಎಲ್ಲ ಕಡೆ ಕೊರಿಯರ್ ಫೆಸಿಲಿಟಿ ಇದೆ ಇವ್ರದ್ದು. ಸೊ ನೋಡಿ ಇದೆಷ್ಟು ಕೊಟ್ಟೆ ನಾನು ಅಂದರೆ 1000 ರೂಪೀಸ್ ಪೇ ಮಾಡಿದ್ದೀನಿ. 1000 ರೂಪೀಸ್ ಎಷ್ಟು ವರ್ತ್ ಗೊತ್ತಾ. ಇವಾಗ ಅಂತೂ ಗೋಲ್ಡ್ ರೇಟ್ ಎಷ್ಟು ಜಾಸ್ತಿ ಆಗಿದೆ ಅಲ್ಲ, 8000 9000 ಆಗಿದೆ ಇವತ್ತಿನ ಗೋಲ್ಡ್ ರೇಟು. ಸೊ 9000ಅಲ್ಲಿ ಈ ಥರ ನೀವು ಒಂದು ಅಡಿಗೆ ಸರ ಮಾಡಿಸ್ಬೇಕು ಅಂದರೆ ಮಿನಿಮಮ್ ನಿಮಗೆ 30 ಗ್ರಾಮ್ಸ್ ನಿಜವಾಗ್ಲೂ ಬೇಕಾಗುತ್ತೆ ಆಯಿತಾ. ಈ ಥರ ಒಂದು ಪೆಂಡೆಂಟ್ಗೆ ನಿಮ್ಗೆ ಆಲ್ಮೋಸ್ಟ್ ನೀವು 18 to 20 ಗ್ರಾಮ್ಸ್ ಕೊಡಲೇಬೇಕು ಈ ಥರ ಒಂದು ಪೆಂಡೆಂಟ್ಗೆ. ಸೊ 30 ಗ್ರಾಮ್ ಅಂತೂ ಮಿನಿಮಮ್ ಆಗುತ್ತೆ. ಸೊ ಅದ್ರ ಬದಲು ಈ ಥರ 1000ದಲ್ಲಿ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ. ಸೊ ಅದಕ್ಕೆ ನಾನು ಹೇಳೋದು ಗೋಲ್ಡ್ ಈ ಥರ 1 ಗ್ರಾಮ್ ಗೋಲ್ಡ್ ಜ್ಯುವೆಲ್ರಿ ತಗೊಳ್ಳಿ, ಯಾವತ್ತಿದ್ರೂ ನಿಮಗೆ ವೇಸ್ಟ್ ಆಗೋಲ್ಲ, ತುಂಬಾ ಬಾಳಿಕೆ ಬರುತ್ತೆ. 7 ಇಯರ್ಸ್ ಆಗಿದೆ ಫ್ರೆಂಡ್ಸ್ ನಾನು ಇದನ್ನು ತೊಗೊಂಡು. ಸೊ ಹಾಗೆ ನೋಡಿ, ಆಮೇಲೆ ನಿಮ್ಗೆ ಹತ್ರದಲ್ಲಿ ಬಾಕ್ಸಲ್ಲೂ ತೋರಿಸ್ತೀನಿ. ಫಸ್ಟ್ ನಾನು ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ, ಹೆಂಗೆ ಕಾಣಿಸ್ಬೋದು ಅಂತ. ಸೊ ಬನ್ನಿ ಹಾಗೆ ತೋರಿಸ್ತೀನಿ. ಸೊ ನೋಡಿ ಇದೊಂದು ಲಾಂಗ್ ಚೈನ್ ಆಯಿತಾ. ಇದು ಮಾಂಗಲ್ಯ ಸರ ಥರ ಇದೆ. ಸೊ ಈ ಥರ ಮಾಂಗಲ್ಯ ಸರಕ್ಕೆ ಒಂದು ಪೆಂಡೆಂಟು ಆಯಿತಾ. ಇದು ಅವ್ರ ಶಾಪಲ್ಲೇ ತೊಗೊಂಡಿರೋದು. ಸೊ ನಾನು ಆಲ್ಮೋಸ್ಟ್ ಅಲ್ಲಿ ತೊಗೋತೀನಿ, ಇಲ್ಲ ಮಲ್ಲೇಶ್ವರಂ 8th ಕ್ರಾಸ್ ಬರುತ್ತೆ ನೋಡಿ, ಅಲ್ಲಿ ನಾನು ಪರ್ಚೇಸಿಂಗ್ ಮಾಡ್ತೀನಿ 1 ಗ್ರಾಮ್ ಗೋಲ್ಡ್ ಜ್ಯುವೆಲ್ರಿ ಎಲ್ಲ. ಸೊ ನಾನು ಇದು ಜಾಸ್ತಿ ಮೈಸೂರಲ್ಲೇ ತೊಗೊಳ್ಳೋದು. ಸೊ ಇದು ನೋಡಿ ತುಂಬಾ ಚೆನ್ನಾಗಿದೆ. ಒಂಥರ ಏನು ಗೊತ್ತಾ, ಈ ಪೆಂಡೆಂಟ್ ತೆಗೆದ್ಬಿಟ್ಟು ಬೇಕಾದ್ರೆ ನೀವು ಮಾಂಗಲ್ಯ ಸರ ಥರನೂ ಹಾಕೋಬೋದು, ರಿಮೂವ್ ಮಾಡಿ ಹಾಕೋಬೋದು. ಸೊ ಯಾವ್ದಾರ ಒಂದು ಮದುವೆ ಫಂಕ್ಷನ್ಸು, ರಿಲೇಟಿವ್ಸ್ ಯಾವ್ದಾರ ಮದುವೆ ಇರುತ್ತಲ್ಲ, ಸೊ ಅವಾಗ ಈ ಥರ ಒಂದು ಜಸ್ಟ್ ನಿಮ್ಮ ಹತ್ರ ಇರೋ ಗೋಲ್ಡ್ ಜ್ಯುವೆಲ್ರಿ ಜೊತೆಗೆ ಈ ಥರ ಒಂದು ಲಾಂಗ್ದು ಸರ ನೀವು ವೇರ್ ಮಾಡಿದ್ರೆ ತುಂಬ ಸೂಪರಾಗಿರುತ್ತೆ. ಇದು ನಾನು 1000 ರೂಪೀಸ್ ಕೊಟ್ಟೆ, 1000 ರೂಪೀಸ್ ಪೇ ಮಾಡಿದ್ದೀನಿ. ಇದನ್ನು ನಾನು ತೊಗೊಂಡು 8 ಇಯರ್ಸ್ ಆಯಿತು, 8 ಇಯರ್ಸ್ ಮೇಲೇ ಆಯಿತು. ಸೊ ನೋಡಿ ಫ್ರೆಂಡ್ಸ್, ಎಲ್ಲನೂ ಒಂಥರ ಬ್ಯೂಟಿಫುಲ್ ಆಗಿದೆ. ಎಲ್ಲ ರಾಧಾ ಮಾಧವ ಶಾಪ್. ಓಕೆನಾ. ಸೊ ಅವ್ರದ್ದೆಲ್ಲ ನೀವು ಇವಾಗ ವಿಡಿಯೋ ನೋಡಿದ್ರಲ್ಲ, ಫುಲ್ ಡೀಟೇಲ್ ಆಗಿ ತೋರಿಸಿದ್ದೀನಿ. ಎಷ್ಟು ಒಳ್ಳೊಳ್ಳೆ ಪೆಂಡೆಂಟ್ಸ್ ಇದೆ ಗೊತ್ತಾ. ನಾನು ಅವಾಗ ತೊಗೊಂಡಾಗ ಅಷ್ಟಿರಲಿಲ್ಲ, ಇವಾಗ ಇನ್ನೂ ತುಂಬಾ ಚೆನ್ನಾಗಿ ಟ್ರೆಂಡಿಯಾಗಿರೋದೆಲ್ಲ ತುಂಬಾ ಕ್ಯೂಟಾಗಿರೋದು ಬಂದಿದೆ. ಸೊ ನೀವು ಹೋಗಿ ಅಲ್ಲಿ ಟ್ರೈ ಮಾಡ್ಬೋದು. ಬಿಕಾಸ್ ಅವ್ರದ್ದು ಕೊರಿಯರ್ ಫೆಸಿಲಿಟಿ ಇರೋದ್ರಿಂದ ನೀವು ಆರಾಮಾಗಿ ಅಲ್ಲಿ ಪರ್ಚೇಸಿಂಗ್ ಮಾಡ್ಬೋದು. ಸೊ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಇದೇ ಥರ ಒಳ್ಳೆ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಸೊ ನಾನು ಇವಾಗ ವೇರ್ ಮಾಡಿ ತೋರಿಸಿದ್ನಲ್ಲ, ಅದರದ್ದು ಸರಗಳನ್ನ ನಾನು ತೋರಿಸ್ತಾ ಇದ್ದೀನಿ ಹಾಗೆ ನೆಲದ ಮೇಲೆ ಹಾಕ್ಬಿಟ್ಟು. ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಎಲ್ಲ ಹತ್ರದಿಂದ ಸೇಮ್. ಏನು ಗೊತ್ತಾ, ಗುಂಡುಗಳದ್ದು ಸರ ಆಗಿರ್ಬೋದು, ಮತ್ತು ಇದು ಅಡಿಗೆ ಸರ ಆಗಿರ್ಬೋದು, ಎಲ್ಲನೂ ತುಂಬಾ ಚೆನ್ನಾಗಿದೆ. ಲಾಂಗ್ ಚೈನ್ ಆಗಿರ್ಬೋದು, ತುಂಬಾ ವರ್ತಿ ಆಯಿತಾ. ಎಲ್ಲ 7 ಇಯರ್ಸ್ 8 ಇಯರ್ಸ್ ಹಳೇದು ಇದು, ಆದರೂ ನೋಡಿ ಎಷ್ಟು ಹೊಸ ಥರ ಇದೆ ಅಲ್ವಾ. ಸೊ ಅದಕ್ಕೆ ಹೇಳಿದೆ, ಎಲ್ಲ ಗೋಲ್ಡ್ ಅಂದರೆ 1 ಗ್ರಾಮ್ ಗೋಲ್ಡ್ ಜ್ಯುವೆಲ್ರಿ ತೊಗೊಂಡ್ರೆ ಏನು ಲಾಸ್ ಏನಿರಲ್ಲ, ಮತ್ತು ಇದು ರೀಪಾಲಿಷನೂ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.